ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ಸ್ಟೇಟ್ ಸ್ಟಿಚ್. ಓಕೆ, ಅರ್ಥ ಆಯಿತು. ಇವಾಗ ಇದು ಟೈಲರಿಂಗ್ ಥರ ಮೆಷಿನ್, ಕರೆಕ್ಟ್ ತಾನೆ? ಇವಾಗ ನಾನು ಹೇಳಿದ್ದೀನಿ ನಿಮ್ಮೆಲ್ಲರಿಗೆ, ಇದು ಮೇಲೆ ಹಾಕೋಕ್ಕೆ ಟೈಮಿಂಗ್ ಇಲ್ಲಿ ಪಾರ್ಟ್ಸ್ ಇರುತ್ತೆ, ಅದು ಮೇಲೆ ಹೋಗುತ್ತೆ. ಹಾಯ್ ಬ್ರದರ್ ಆ್ಯಂಡ್ ಸಿಸ್ಟರ್, ನಿಮ್ಮೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವು ಅಲ್ಲಿ ಚೆನ್ನಾಗಿದೆ. ನಮಗೆ ತುಂಬ ಕಾಮೆಂಟ್ ಬರ್ತಾರೆ, ಸರ್ ನೀನು ಮಾಡಿರೋದು ವರ್ಕ್, ಮಾಡಿರೋದು ಡಿಸೈನ್ ಆ್ಯಕ್ಚುಲಿ ನಾರ್ಮಲ್ ಮೆಷಿನ್ದು ಇಲ್ಲ, ಇದು ಬೇರೆ ಮೆಷಿನ್ದು ವರ್ಕ್. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಮ್ಮ ಮೆಷಿನ್ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಯಾಕಂದರೆ ಇದು ನಮಗೆ ನಾರ್ಮಲ್ ಮೆಷಿನ್, ಜಿಗ್ ಜಾಗ್ ಸ್ವಿಮ್ಮಿಂಗ್ ಮೆಷಿನ್. ಓಕೆ, ಆ್ಯಂಡ್ ಇನ್ನೊಂದು ಮಾತು, ಟೇಲರಿಂಗ್ ಕೆಲಸ ಯಾರು ಮಾಡ್ತಾರೆ ಸೇಮ್ ಟೇಲರಿಂಗ್ ಮೆಷಿನ್ ಥರನೇ ಈ ಮೆಷಿನ್, ಬೇರೆ ಏನೋ ಚೇಂಜ್ ಏನಿಲ್ಲ. ಅದಕ್ಕೆ ನಾವು ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೆ ಹೇಳ್ತೀನಿ. ಪರ್ಫೆಕ್ಟ್ ನೋಡಿ ಆ್ಯಂಡ್ ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇನ್ನೊಂದು ಮಾತು, ನಾನು ಈ ವಿಡಿಯೋದಲ್ಲಿ ಯಾರೋ ತುಂಬ ಜನಗೆ ಮೈಂಡಲ್ಲಿ ಇದು ತುಂಬ ಕೆಲಸ, ತುಂಬ ಟ್ರಾಫ್ ಇದೆ, ತುಂಬ ಕಷ್ಟ ಇದೆ, ಬಟ್ ಆ ಥರ ಏನಿಲ್ಲ, ನೀವೆಲ್ಲ ಜನ ಈಸಿಲಿ ಮಾಡ್ಬೋದು. ಬಟ್ ನಾನು ಈ ವಿಡಿಯೋದಲ್ಲಿ ಒಂದೊಂದು ಈಸಿ ಟಿಪ್ಸ್ ನಾನು ನಿಮ್ಮೆಲ್ಲರಿಗೆ ಶೇರ್ ಮಾಡ್ತೀನಿ. ಆ ಈಸಿ ಟಿಪ್ಸ್ ನಿಮ್ಮೆಲ್ಲರಿಗೆ ಮೈಂಡಲ್ಲಿ ಬರಬೇಕು. ಆಮೇಲೆ ನೀವೆಲ್ಲ ಜನ ಇನ್ನೂ ಒಳ್ಳೆಯಕ್ಕೆ, ಇನ್ನೂ ಪರ್ಫೆಕ್ಟಕ್ಕೆ ಕೆಲಸ ಕಲಿಬೋದು. ಬಟ್ ಇನ್ನೊಂದು ಮಾತು, ನಮ್ಮ ವಿಡಿಯೋ ನೋಡಿ ಆಲ್ರೆಡಿ 100 ಮೇಲೆ ನಮ್ಮ ಸಬ್ಸ್ಕ್ರೈಬರ್ ಕೆಲಸ ಕಲಿಬಿಟ್ಟಿದ್ದಾರೆ, ವರ್ಕ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಏನಿಲ್ಲ, ತೊಂದರೆ ಏನಿಲ್ಲ. ತುಂಬ ಜನ ಕೆಲಸ ಮಾಡಿ ನಮಗೇನೆ ಕಳಿಸಿದ್ದಾರೆ. ತುಂಬ ಜನ ನಾನು ಎಲ್ಲರಿಗೆ ವರ್ಕ್ ಡಿಸೈನ್ ನೋಡ್ತೀನಿ, ತುಂಬ ಜನ ಒಳ್ಳೊಳ್ಳೆ ಡಿಸೈನ್ ಮಾಡ್ತಾಯಿದ್ದಾರೆ. ಬಟ್ ಈ ಕೆಲಸ ಅಷ್ಟೇ ಕಷ್ಟ ಏನೋ ಇದು ಏನಿಲ್ಲ, ನೀವೆಲ್ಲ ಜನ ಈಸಿಲಿ ಮಾಡ್ಬೋದು. ಬಟ್ ಈ ವಿಡಿಯೋದಲ್ಲಿ ನಾನು ಒಂದು ಟಿಪ್ಸ್ ಹೇಳ್ತೀನಿ, ನಿಮ್ಮೆಲ್ಲ ಜನ ಆ ಟಿಪ್ಸ್ ಫಾಲೋ ಮಾಡಿ ಪರ್ಫೆಕ್ಟ್ ಅರ್ಥ ಮಾಡಿ. ಓಕೆ, ನಮ್ಮ ಮೆಷಿನ್ ಪೂರ್ತಿ ಡೀಟೇಲ್ಸ್ ನಾನು ಮೆಷಿನ್ಗೆ ಹೇಳ್ಕೊಡ್ತೀನಿ. ಯಾವ ಪ್ರಾಸೆಸಲ್ಲಿ ಯಾವ ಥರ ಮೆಷಿನ್ ನಮ್ಮದು ಆ ಮೆಷಿನ್ ತೋರಿಸ್ತೀನಿ. ಆ್ಯಂಡ್ ಯಾವ ಪ್ರಾಸೆಸಲ್ಲಿ ಕೆಲಸ ಕಲಿಬೇಕು ಅದು ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ. ಓಕೆ, ಪೂರ್ತಿ ವಿಡಿಯೋ ನೋಡಿ. ಆ್ಯಂಡ್ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲ ಜನ ನೋಡ್ಬೋದು, ಇದು ಒಂದು ನಮ್ಮದು ಮೆಷಿನ್, ಇದು ಬಂತು ರೇಣು ಕಂಪನಿದು ಮೆಷಿನ್. ಕಾಣಿಸ್ತಿದ್ದಾರೆ, ಇದರಲ್ಲಿ ನೀರಿಲ್ಲ ಹಾಕಿಲ್ಲ. ಆ್ಯಂಡ್ ಈ ಮೆಷಿನ್ಗೆ ಏನೋ ಡಿಫ್ರೆನ್ಸ್ ಏನಾಯ್ತೆ ಇಲ್ಲ, ಇದು ಟೇಲರ್ ಮೆಷಿನ್ ಥರ. ಆ್ಯಂಡ್ ಕೆಳಗಡೆ ಬಂತು ನೋಡಿ, ಇದು ಮೆಷಿನ್ದು ಟೇಬಲ್ ಪ್ಲಸ್ ಇದು ಲೇಗ್ ಹಾಕೋಕ್ಕೆ. ಆ್ಯಂಡ್ ಇದು ನೋಡಿ ಮೋಟರ್ಸ್. ಓಕೆ, ನೀವೆಲ್ಲರಿಗೆ ಕಳಿಸ್ತಿದ್ದಾರೆ ನೋಡಿ, ಇಲ್ಲಿ ಈ ಪಾಯಿಂಟ್ ಇಲ್ಲಿ ಪ್ರೇಸ್ ಮಾಡಿ ಆದಮೇಲೆ ಇಲ್ಲಿ ಮೋಟರ್ಗೆ ಮೇಲೆ ನೋಡಿ ಇಲ್ಲಿ ಪ್ರೇಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಬೆಲ್ಟ್. ಓಕೆ, ಆ್ಯಂಡ್ ಇದು ಚಕ್ರ. ಓಕೆ, ಇದು ಮೆಷಿನ್. ಇವಾಗ ಒಂದು ಮಾತು ನಾನು ನಿಮಗೆ ಎಲ್ಲ ಹೇಳ್ತೀನಿ. ಟೇಲರ್ ಮೆಷಿನ್ದು ಕೆಲಸ ಮಾಡಬೇಕು ಟೈಮಿಂಗ್ ಇಲ್ಲಿ ಐತಲ್ಲ, ಇದು ಪ್ಲೇಸ್ ಮಾಡಿದಂದೆ, ಇದು ಪ್ಲೇಸ್ ಮಾಡಿ ಆದಮೇಲೆ ಮೆಷಿನ್ ಓಡಿಸ್ತಾರೆ, ರನ್ ಆಗುತ್ತೆ. ಓಕೆ, ಮೆಷಿನ್ ರನ್ ಆಗುತ್ತೆ. ಆ್ಯಂಡ್ ಇದು ನೀಡಿಲ್ ಸ್ಟಿಚಿಂಗ್ ಬರುತ್ತೆ. ಓಕೆ, ಕರೆಕ್ಟ್ ತಾನೆ? ಇದು ಟೇಲರ್ ಮೆಷಿನ್. ಎಕ್ಸಾಂಪಲ್ ಇದು ಎಂಬ್ರಾಯ್ಡಿಂಗ್ ಮೆಷಿನ್ ಇಲ್ಲ, ಇದು ಟೇಲರ್ ಮೆಷಿನ್. ನಾನು ಇದು ಮೋಟರ್ ಆನ್ ಮಾಡಿದ್ದೀನಿ, ಇದು ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಇದು ಸ್ಟಿಚಿಂಗ್ ಬರುತ್ತೆ. ಓಕೆ, ಸೇಮ್ ಇದೇ ಥರ ಟೇಲರ್ ಮೆಷಿನ್ ತಾನೆ. ಇವಾಗ ಇದು ರೇಣು ಮೆಷಿನ್. ಇವಾಗ ಇನ್ನೊಂದು ಮೆಷಿನ್ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಎಂಬ್ರಾಯ್ಡಿಂಗ್ ಬಗ್ಗೆ ಅದು ಏನೇನು ಮಾಡಬೇಕು ಅದು ನಾನು ನಿಮಗೆ ಎಲ್ಲರಿಗೆ ಹೇಳ್ಕೊಡ್ತೀನಿ. ಓಕೆ, ಇವಾಗ ಇದು ಬಂತು ರಾಲ್ಸನ್ ಮೆಷಿನ್. ಇದು ರಾಲ್ಸನ್ ಕಂಪನಿದು ಮೆಷಿನ್. ಓಕೆ, ಇದನ್ನು 130 ಮಾಡೆಲ್ಸ್, ಸೇಮ್ ಕ್ವಾಂಟಿಟಿ, ಸೇಮ್ ಮೆಷಿನ್, ಸೇಮ್ ನೀಡಿಲ್ ಐತೆ. ಆ್ಯಂಡ್ ಸೇಮ್ ಟೇಲರಿಂಗ್ ಮೆಷಿನ್ ಥರ. ಓಕೆ, ಬೇರೆ ಏನೋ ಚೇಂಜ್ ಏನಿಲ್ಲ, ಇದೇ ಥರ ಮೋಟರ್. ಇವಾಗ ಹೊಸ ಮೋಟರ್ ಬರ್ತಾ ಇದ್ದಾರೆ, ಅದು ಈ ಸ್ಪೀಡ್ ಕಮ್ಮಿ ಜಾಸ್ತಿ ಮಾಡೋಕ್ಕೆ. ಇವಾಗ ಇದು ನಮಗೆ ಹಾಲೆ ಮೋಟರ್ ಅಲ್ಲ, ದೊಡ್ಡದು ಮೋಟರ್. ಆ್ಯಂಡ್ ಇದೇ ಥರ ಇದು ಲೇಗ್ ಹಾಕೋಕ್ಕೆ ಜಾಗ. ಓಕೆ, ಇದು ಸ್ಟಿಚಿಂಗ್. ಇದು ನಮ್ಮ ವರ್ಕರ್ದು, ಅದು ನಮ್ಮ ವರ್ಕರ್ದು. ಅದು ಬಂತು ಫಸ್ಟ್ ತೋರಿಸಿದ್ದೀನಿ, ಅದು ಫಸ್ಟ್ ತೋರಿಸಿರೋದು ಅದು ರೇಣು ಮೆಷಿನ್. ಓಕೆ, ಇದು ಬಂತು ರಾಲ್ಸನ್ ಮೆಷಿನ್, ಇದು ನಮ್ಮ ವರ್ಕರ್ದು. ಇದು ಬಂತು ನಮ್ಮ ಮೆಷಿನ್. ಇದನ್ನು ನೋಡಿ, ಇದನ್ನೇ ರಾಲ್ಸನ್ ಮೆಷಿನ್. ಓಕೆ, ಕಳಿಸಿದ್ರೆ ಇದನ್ನೇ ರಾಲ್ಸನ್ ಸೇಮ್ ಮೆಷಿನ್. ಇವಾಗ ನೀವೆಲ್ಲರಿಗೆ ನಾನು ಹೇಳ್ಕೊಡ್ತೀನಿ ಕೆಲಸ ಕಲಿಯೋಕ್ಕೆ ಪ್ರಾಸೆಸ್ ಆ್ಯಂಡ್ ಸ್ಟೆಪ್ ನಾನು ನಿಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ. ಪರ್ಫೆಕ್ಟ್ ವಿಡಿಯೋ ನೋಡಿ. ನಾನು ಹೇಳಿದ್ದೀನಿ ಏನೋ ಫಸ್ಟು ಎಕ್ಸಾಂಪಲ್ ಮೋಟರ್ನ ಆನ್ ಮಾಡಿ ಪ್ಲೇಸ್ ಮಾಡಿದಂದ್ರೆ ಒಂದು ನೀಡಿಲ್ ಅಷ್ಟೇ ಹೋಗುತ್ತೆ, ಅಂದರೆ ಸ್ಟಿಚಿಂಗ್ ಮಾತ್ರ ಹೋಗುತ್ತೆ. ಕರೆಕ್ಟ್ ತಾನೆ? ಇವಾಗ ಕೆಲಸ ಎಂಬ್ರಾಯ್ಡಿಂಗ್ಗೆ ಇದರಲ್ಲಿ ಒಂದು ಪಾರ್ಟ್ಸ್ ಕೊಟ್ಟಿದ್ದಾರೆ. ಈ ಪಾರ್ಟ್ಸ್ ನೋಡಿ, ಇದು ಕಾಣಿಸ್ತಾ ಇದ್ದಾರೆ, ಇದು ಬಂತು. ಇದನ್ನೇ ನಿಮ್ಮ ಟೇಲರಿಂಗ್ ಮೆಷಿನಲ್ಲಿ ಇದನ್ನೇ ಐತೆ, ಟೇಲರ್ ಮೆಷಿನಲ್ಲಿ ಇದನ್ನೇ ಐತೆ. ಬಟ್ ಇದು ಮೇಲೆ ಹಾಕೋಕ್ಕೆ ಟೈಮಿಂಗ್ ಇಲ್ಲಿ ಒಂದು ಇದ್ರ ಜೊತೆ ಒಂದು ಚಾಪ್ ಅಂದರೆ ಏನು ಇರ್ತಾರೆ ಅದು ಗೊತ್ತಿಲ್ಲ ಕನ್ನಡದಲ್ಲಿ, ಅದು ಬಂತು. ಇದೇ ಥರ ಇದು ಮೇಲೆ ಹಾಕಿದಂದರೆ ಇದು ಆಟೋಮೆಟಿಕ್ ಹಿಂಗೆ ಮೇಲೆ ಆಗುತ್ತೆ. ಕರೆಕ್ಟ್ ತಾನೆ? ಟೇಲರ್ ಮೆಷಿನ್ದು. ಈ ಮೆಷಿನಲ್ಲಿ ಏನು ಚೇಂಜ್ ಮಾಡಿದ್ದಾರೆ, ಇದು ಮೇಲೆ ಹಾಕಿದಂದರೆ ಈ ನೀಡಿಲ್ ಐತಲ್ಲ, ನೀಡಿಲ್ ಈ ಕೆರೆ ಹೋಗುತ್ತೆ. ಇವಾಗ ಇದ್ರ ಮೇಲೆ ನಿಮ್ಮೆಲ್ಲರಿಗೆ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಆ್ಯಂಡ್ ನಾವು ಪೂರ್ತಿ ತೋರಿಸ್ತೀನಿ. ಫಸ್ಟ್ ನೋಡಿ, ಇದು ಎಕ್ಸಾಂಪಲ್ ನಮ್ಮ ಫ್ರೇಮ್ ನಾನು ಬಟ್ಟೆ ಇದು ಫಿಟ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ನಾನು ಫ್ರೇಮ್ ಫಿಟ್ ಮಾಡಿದ್ದೀನಿ ಕಂಪ್ಲೀಟ್. ಓಕೆ, ನಮ್ಮ ನೀಡಿಲ್ ಇದು ನಾನು ಥ್ರೆಡ್ ಹಾಕಿದ್ದೀನಿ, ನಾರ್ಮಲ್ ಥ್ರೆಡ್, ಇದು ಸಿಲ್ಕ್ ಥ್ರೆಡ್ ಹಾಕಿದ್ದೀನಿ. ಓಕೆ, ಇದು ನಮ್ಮ ಮೆಷಿನ್. ಓಕೆ, ಇವಾಗ ಎಕ್ಸಾಂಪಲ್ ನಾನು ಟೇಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ, ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಸ್ಟಿಚಿಂಗ್ ಮಾಡ್ತೀನಿ. ಇವಾಗ ಸ್ಟಿಚಿಂಗ್ ಮಾಡಬೇಕಂದ್ರೆ ನಾನು ಮೋಟರ್ ಆನ್ ಮಾಡಬೇಕು. ನಾನು ಮೋಟರ್ ಆನ್ ಮಾಡಿದ್ದೀನಿ. ಓಕೆ, ಮೋಟರ್ ಆನ್ ಮಾಡಿ ಆದಮೇಲೆ ನಾನು ಇವಾಗ ಇದು ಟೇಲರಿಂಗ್ ಕೆಲಸ ಎಕ್ಸಾಂಪಲ್ ನಿಮ್ಮ ಮೈಂಡಲ್ಲಿ ಹಾಕಿ. ಎಕ್ಸಾಂಪಲ್ ನಾನು ಟೇಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ ನೋಡಿ.
ಸ್ಟೇಟ್ ಸ್ಟಿಚ್ ತಾನೆ, ಇದು ಬಂತು ಟೈಲರಿಂಗ್ ಕಲ್ಸಕ್ಕೆ ಇದೇ ಥರ ಟೈಲರಿಂಗ್ ಕಲ್ಸ ತಾನೆ, ನಿಮ್ಮೆಲ್ಲಗೆ ಕಾಣಿಸ್ತಾ ಇದ್ದಾರೆ ನೋಡಿ ಟೈಲರಿಂಗ್ ಕೆಲಸ. ಬಟ್ ಟೈಲರಿಂಗ್ ಕೆಲಸದಲ್ಲಿ ಇನ್ನೊಂದು ಮಾತು, ಈ ಮೆಷಿನಲ್ಲಿ ಏನಾಗುತ್ತೆ, ಇದರಲ್ಲಿ ಟೂತ್ ಕೆಳಗಡೆ ಟೂತ್ ಏನಿಲ್ಲ, ಅದಕ್ಕೆ ನಾನು ಕೈಯಿಂದ ಇದು ಮೂವ್ ಮಾಡಬೇಕು ಸರಿನಾ. ಯಾಕಂದರೆ ಟೈಲರ್ ಮೆಷಿನಲ್ಲಿ ಆಟೋಮೆಟಿಕ್ ಮೂವ್ ಆಗುತ್ತೆ, ಬಟ್ ಈ ಮೆಷಿನಲ್ಲಿ ಆಟೋಮೆಟಿಕ್ ಮೂವ್ ಆಗೋಲ್ಲ. ಯಾಕಂದರೆ ನಾವು ಕೆಳಗಡೆ ಪಾರ್ಟ್ಸ್ ಓಪನ್ ಮಾಡಿದ್ದೀನಿ, ಅದಕ್ಕೆ ಇದು ಮೂವ್ ಆಗೋಲ್ಲ. ಬಟ್ ಇದರಲ್ಲಿ ಇತ್ತು ಆ ಪಾರ್ಟ್ಸ್ ನಾನು ಓಪನ್ ಮಾಡಿದ್ದೀನಿ. ಓಕೆ, ಇವಾಗ ನೋಡಿ ನಾನು ಇನ್ನೊಂದು ಸಲ ಇದು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ಎಕ್ಸಾಂಪಲ್ ಸ್ಟೇಟ್ ಸ್ಟಿಚ್. ಓಕೆ, ಅರ್ಥ ಆಯಿತು. ಇವಾಗ ಇದು ಟೈಲರಿಂಗ್ ಥರ ಮೆಷಿನ್ ಕರೆಕ್ಟ್ ತಾನೆ. ಇವಾಗ ನಾನು ಹೇಳಿದ್ದೀನಿ ನಿಮ್ಮೆಲ್ಲರಿಗೆ, ಇದು ಮೇಲೆ ಹಾಕೋಕ್ಕೆ ಟೈಮಿಂಗ್ ಇಲ್ಲಿ ಪಾರ್ಟ್ಸ್ ಇರುತ್ತೆ, ಅದು ಮೇಲೆ ಹೋಗುತ್ತೆ ಕರೆಕ್ಟ್ ತಾನೆ. ಬಟ್ ಇವಾಗ ನೋಡಿ ಎಕ್ಸಾಂಪಲ್ ಇದು ನಾನು ಹಾಕಿದ್ದೀನಿ. ಓಕೆ, ಇವಾಗ ನೋಡಿ ಇದು ನಾನು ಮೇಲೆ ಹಾಕಿದ್ದೀನಿ, ಮೇಲೆ ಈಗ ನಾನು 2 ನಂಬರ್ಗೆ ಹಾಕಿದ್ದೀನಿ. ಓಕೆ, ನಾನು ಈ ಪಾಯಿಂಟಲ್ಲಿ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ಮೋಟ್ರು ನೋಡಿ, ಕಾಣಿಸ್ತಾ ಇದ್ದಾರೆ. ಈ ಕೆರೆ ಆ ಕೆರೆ ಬರುತ್ತೆ. ಓಕೆ, ಅಷ್ಟೇ, ಬೇರೆ ಏನಿಲ್ಲ ನೋಡಿ. ಇವಾಗ ಇನ್ನೂ ದೊಡ್ಡದು, ಇನ್ನೂ ಮೇಲೆ ಹಾಕಿದಂದರೆ, ಇನ್ನೂ ಜಾಸ್ತಿ ಮೇಲೆ ಹಾಕಿದಂದರೆ ಇದು ಇನ್ನೂ ಜಾಸ್ತಿ ಆಗುತ್ತೆ, ದೊಡ್ಡ ಆಗುತ್ತೆ. ಓಕೆನಾ, ನಿಮ್ಮೆಲ್ಲಗೆ ಪರ್ಫೆಕ್ಟ್ ಅರ್ಥ ಆಯಿತು. ಇವಾಗ ನಿಮ್ಮೆಲ್ಲಗೆ ಪರ್ಫೆಕ್ಟ್ ಅರ್ಥ ಆಯಿತು. ಇದು ಸೇಮ್ ಟೈಲರಿಂಗ್ ಮೆಷಿನ್ ಥರ, ಬೇರೆ ಏನಿಲ್ಲ. ಆ್ಯಂಡ್ ಇದು ಬಂತು ಇವಾಗ ಇದು ಮೇಲೆ ಕಂಟ್ರೋಲ್ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಮೆಲ್ಲರಿಗೆ. ಓಕೆ, ಎಕ್ಸಾಂಪಲ್ ನಾನು ನಿಮ್ಮೆಲ್ಲರಿಗೆ ಮೆಷಿನ್ ಆನ್ ಮಾಡ್ತೀನಿ, ಆನ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಇದು ಆನ್ ಮಾಡಿದ್ದೀನಿ. ಆನ್ ಮಾಡಿ ಆದಮೇಲೆ ಇದು ನೋಡಿ, ಇದು ನಾನು 0 ಸ್ಟಿಚಿಂದ ಟೈಲರಿಂಗ್ ಸ್ಟಿಚಿಂಗ್ ಮಾಡಿದ್ದೀನಿ. ಮಾಡಿ ಆದಮೇಲೆ ನೋಡಿ ಇಲ್ಲಿ ಪರ್ಫೆಕ್ಟ್ ಅರ್ಥ ಮಾಡಿ. ನಾನು ಯಾಕೆಂದರೆ ನಾನು ಒಬ್ಬನೇ ಕೆಲಸ ಮಾಡ್ತಾಯಿದ್ದೀನಿ, ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ನೋಡಿ. ನಿಮ್ಮೆಲ್ಲರಿಗೆ ಪೂರ್ತಿ ವೀಡಿಯೋ ಇದು ನಮ್ಮ ಮೆಷಿನ್ ಕಾಣಿಸ್ತಾ ಇದ್ದಾರೆ ಕರೆಕ್ಟ್. ಇವಾಗ ನೋಡಿ ಇದು ನಾನು ಮೇಲೆ ಹೋಗಿ ಆದಮೇಲೆ ನೋಡಿ ಇದು ಆಟೋಮೆಟಿಕ್, ಆಮೇಲೆ ಕೆಳಗಿದೆ. ನಿಮ್ಮೆಲ್ಲಗೆ ಪರ್ಫೆಕ್ಟ್ ನೋಡಿ ನಿಮ್ಮೆಲ್ಲ ಜನ. ಮತ್ತು ಮೇಲೆ ನೋಡಿ ಎಷ್ಟು ಈಸಿಯಾಗಿ ನೀವೆಲ್ಲ ಜನ ಕೆಲಸ ಕಲಿಬೋದು. ನೀವೆಲ್ಲಗೆ ಕಾಣಿಸ್ತಾ ಇದ್ದಾರೆ. ಈಗ ನಿಮ್ಮೆಲ್ಲ ಜನ ನೋಡ್ಬೋದು, ನಾನು ಇದೇ ಥರ ಡಿಸೈನ್ ಇದು ನಾನು ಒಂದು ಕೈಯಿಂದ ಮಾಡಿದ್ದೀನಿ. ಬಟ್ ಯಾಕೆಂದರೆ ನಾವು ಒಂದು ಕೈಯಿಂದ ಮೊಬೈಲ್ ಇಟ್ಕೊಂಡಿದ್ದೀನಿ ಅದಕ್ಕೆ. ಬಟ್ ಇದೇ ಥರ ಕೆಲಸ ಕಲಿಬೇಕು. ಆ್ಯಂಡ್ ಪರ್ಫೆಕ್ಟ್ ಅರ್ಥ ಆಯಿತು. ಇದು ಬಂದ ಮೇಲೆ ಕೆಳಗಡೆ ನಾನು ಯಾವ ಪೋಸ್ಟಲ್ಲಿ ಮಾಡಿದ್ದೀನಿ ಅದೇ ಪೋಸ್ಟಲ್ಲಿ ನೀವೆಲ್ಲ ಜನ ಕೆಲಸ ಕಲಿಬೇಕು. ಆ್ಯಂಡ್ ಇನ್ನೊಂದು ಮಾತು, ನಿಮ್ಮೆಲ್ಲರಿಗೆ ಇದು ಕೈ ಇದು ಕೈ ನಾನು ಇಟ್ಕೊಂಡಿದ್ದೀನಲ್ಲ, ಇದು ಸ್ವಲ್ಪ ಫಾಸ್ಟ್ ಮೂವ್ ಮಾಡಬೇಕು, ಫಾಸ್ಟ್ ಮೂವ್ ಮಾಡಬೇಕು, ಆಮೇಲೆ ಪರ್ಫೆಕ್ಟ್ ಆಗುತ್ತೆ. ಇಲ್ಲ ಒಂದು ಜಾಗದಲ್ಲಿ ಹಾಕಿದ್ರೆ ಒಂದು ಜಾಗದಲ್ಲಿ ಜಾಸ್ತಿ ಸ್ಟಿಚ್ ಬಂದಮೇಲೆ ಪರ್ಫೆಕ್ಟ್ ಫಿನಿಶಿಂಗ್ ಬರೋಲ್ಲ. ಇದು ಸ್ವಲ್ಪ ಬೇಗ ಮೂವ್ ಮಾಡಬೇಕು. ಅಂದರೆ ಯಾವ ಪಾಸಲ್ಲಿ ಮೇಸಿ ನಮಗೆ ಓಡಿಸ್ತಾರೆ ಆ ಪಾಸಸ್ಗೆ ನಮಗೆ ಕೈ ಮೂವ್ ಮಾಡಬೇಕು. ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ಬೇರೆ ಏನೋ ಕಾಮೆಂಟ್ ಇದೆ ಅಂದರೆ ನಮಗೆ ನಾನು ಕಾಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.